ಈ ಒಂದು ವಿಡಿಯೋದಲ್ಲಿ VRL ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗಡೆ ಹೇಗೆ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವ್ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಬಿಟ್ಟರು ಮೊದಲು ನೋಟಿಫಿಕೇಶನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ಓಕೆನಾ? ಓಕೆ, ಈಗ ಈ ಒಂದು ಬಸ್ ಮೋಡ್ನ ಫುಲ್ಲು ರಿವ್ಯೂ ಮಾಡ್ಬೋಣ, ಬಸ್ ಹೇಗಿದೆ ಅಂತ. ಓಕೆ, ನೋಡ್ತಾ ಇರ್ಬೋದು ಈ ಒಂದು ಬಸ್ ಫ್ರಂಟ್ ಲುಕ್ಕು ಈ ರೀತಿ ಕಾಣಿಸುತ್ತೆ, ರಿಯಲಿಸ್ಟಿಕ್ ಆಗಿದೆ. ಓಕೆನಾ? ಈ ಒಂದು ಬಸ್ ಮೋಡು ಓಕೆ, ಇದು ಫ್ರಂಟ್ ಲುಕ್ ಆಗಿರುತ್ತೆ. ಇನ್ನು ಸೈಡ್ ಲುಕ್, ಲೆಫ್ಟ್ ಸೈಡ್ ಲುಕ್ ನೋಡೋದಾದ್ರೆ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ, ಇದು ಕೂಡ ಚೆನ್ನಾಗಿದೆ. ಓಕೆನಾ? ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡೋದಾದ್ರೆ ಇದು ಕೂಡ ಸಿಂಪಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು, ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ರೈಟ್ ಸೈಡ್ ಲುಕ್ಕು ಸೇಮ್ ಲೆಫ್ಟ್ ಸೈಡ್ ಏನು ಸಿಗುತ್ತೆ ರೈಟ್ ಸೈಡಲ್ಲೂ ಕೂಡ ಅದೇ ಸಿಗುವಂಥದ್ದು. ಓಕೆನಾ? ಇನ್ನು ಕ್ಯಾಬಿನ್ ಒಳಗಡೆ ಹೋಗೋದಾದರೆ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸ್ಟೇರಿಂಗ್ ಕೊಟ್ಟಿದ್ದಾರೆ, ತುಂಬ ರಿಯಲಿಸ್ಟಿಕ್ ಆಗಿ ಇರುವಂಥ VRL ಬಸ್ ಮೋಡ್ ಆಗಿರುತ್ತೆ ಇದು. ಓಕೆನಾ? ಇನ್ನು ಇಲ್ಲಿ ಮೇಲ್ಗಡೆ 3 ಆನಿಮೇಷನ್ ಕೀಗಳು ಕೂಡ ಕೊಟ್ಟಿದ್ದಾರೆ. ಮೊದಲನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮುಂದ್ಗಡೆ ಇಂಜಿನ್ ಬೋನೆಟ್ ಇದೆಯಲ್ಲ, ಇದು ಓಪನ್ ಆಗುತ್ತೆ, ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ. ಇನ್ನು ಎರಡನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಮರ್ಜೆನ್ಸಿ ಸೈಡು ಡೋರು, ಮತ್ತೆ ಕೆಳಗಡೆ ಇಲ್ಲಿ ತುಂಬ ಡೋರ್ಗಳು ಓಪನ್ ಆಗುತ್ತೆ, ನೋಡ್ತಾ ಇರ್ಬೋದು. ಲಗೇಜ್ ಡೋರು, ಇಲ್ಲಿ ಟೈರ್, ಇಲ್ಲಿ ಕೂಡ ಓಪನ್ ಮಾಡಿ ತುಂಬ ಅಂದರೆ ತುಂಬ ಇದ್ದಾವೆ. ಇನ್ನು ಡ್ರೈವರ್ ಸೈಡ್ ಡೋರ್ ಕೂಡ ಓಪನ್ ಆಗುವಂಥದ್ದು. ಓಕೆನಾ? ಇನ್ನು ಮೂರನೇದು ಕ್ಲಿಕ್ ಮಾಡಿದ್ರೆ ಮೂರನೇದೇನು, ಇಲ್ಲಿ ಎಕ್ಸ್ಟ್ರಾ ಲೈಟ್ ಇದೆಲ್ಲ ನೋಡಿರ್ತಿರೋದು, ಎಕ್ಸ್ಟ್ರಾ ಲೈಟು ಆ್ಯಡ್ ಆಗುತ್ತೆ. ಇನ್ನು ಇಲ್ಲಿ ಸೈಡಲ್ಲಿ ಇಲ್ಲಿ ಸ್ಕ್ರೀನ್ ಇದೆಯಲ್ಲ, ವಿಂಡೋಸ್ ಸ್ಕ್ರೀನು, ಇದು ಓಪನ್ ಆಗುವಂಥದ್ದು. ಓಕೆನಾ? ಇನ್ನು ಬಸ್ಸು ನೋಡೋಕೆ ಚೆನ್ನಾಗಿದೆ ಬ್ರೋ, ಓಡ್ಸೋಕ್ಕೆ ಹೇಗಿದೆ ಅಂದರೆ ಓಡ್ಸೋಕೆ ಕೂಡ ಸಾಕಾಗಿದೆ. ಸಸ್ಪೆನ್ಷನ್ನು ಬೆಂಕಿ ಇದೆ ಬಸ್ ಮೋಡ್ ಮಾತ್ರ. ಓಕೆ, ನೋಡಿದ್ರಲ್ಲ ಬಸ್ ಮೋಡ್ ಹೇಗಿತ್ತು ಅಂತ. ಈಗ ಈ ಒಂದು ಬಸ್ ಮೋಡನ್ನು ಯಾವ ರೀತಿ ಡೌನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇರ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಿರ್ತೀರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಜಲ್ದಿ 200 ಕೂಡ ರೀಚ್ ಆಗೋಣ. ಫಸ್ಟು 150ನೇ ರೀಚ್ ಮಾಡಿಸ್ರಿ. ಓಕೆನಾ? ಸಬ್ಸ್ಕ್ರೈಬ್. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬಿಟ್ಟು ಪ್ಲೇ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವಿಡಿಯೋ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋಗೆ ಬಿಡ್ತೀರ. ಇಲ್ಲಿಂದ ಹೇಗೆ ಡೌನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇದೆ, ಪಾಸ್ವರ್ಡ್ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಫೋಟೋ ತಗೊಂಡು ಇಟ್ಕೊಳ್ಳಿ, ನಾನು ಮುಂದೆ ಎಲ್ಲ ಹಾಕಬೇಕು ಅಂತ ಹೇಳ್ತೀನಿ. ಈಗ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಇಲ್ಲಿ ಮೋರ್ ಅಂತ ಕಾಣಿಸ್ತಿದೆ, ಇದನ್ನು ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಮೋಡ್ ಲಿಂಕು ಲಿವರಿ ಲಿಂಕ್ ಅಂತ ಐತೆ, ಇಲ್ಲಿ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮೋಡ್ಸ್ ಮೂಲಕ ಕೊಟ್ಟಿದ್ದಾರೆ, ತುಂಬ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ಓಕೆನಾ? ನೋಡಿ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಎಂಟರ್ ಫೈಲ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ. ಈ ಥರ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ ಗೈಸ್. ನಾನು ಆ ಒಂದು ಪಾಸ್ವರ್ಡ್ನ ಕಾಪಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಈಗ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ನ ಎಂಟರ್ ಮಾಡಾದ್ಮೇಲೆ ಈ ಥರ ಬರುತ್ತೆ. ಇಲ್ಲಿಂದ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ, ತಿರ್ಗಾ ಇದೇ ರೀತಿ ಒಂದು 3-4 ಸಲ ಮಾಡಿ. ಒಬ್ಬೊಬ್ರಿಗೆ ಒಂದೊಂದ್ಸಲ ಬರುತ್ತೆ, ಒಬ್ಬೊಬ್ರಿಗೆ ಬರಲ್ಲ ಗೈಸ್. ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಒಂದು ಮೋಡ್ ಫೈಲು ಡೌನ್ಲೋಡ್ ಆಗ್ತಾ ಇದೆ. ಈಗ ಲಿವರಿನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಗೈಸ್. ನಾನು ಅಲ್ಲಿ ಹೇಳಿದ್ನಲ್ಲ ವಿಡಿಯೋ ಚಾನಲ್ ಲಿಂಕ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ,
ಅದೇ ಒಂದು ವೀಡಿಯೋನ ಕ್ಲಿಕ್ ಮಾಡಿ, ಮೋಡ್ ಡೌನ್ ಮಾಡೋದಿಲ್ಲ, ಆ ಒಂದು ವೀಡಿಯೋನ ಕ್ಲಿಕ್ ಮಾಡಿ ಮೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಮೋಡ್ ಡೌನ್ ಮಾಡಿದ್ರೆ ಈಗ ಇಲ್ಲಿ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿವರಿನ ಡೌನ್ಲೋಡ್ ಮಾಡಬೇಕಾಗುತ್ತೆ ನಾವು. ಅಲ್ಲಿ ಬ್ಲೂ ಕಲರ್ ಇರ್ತಲ್ಲ ಅದನ್ನು ಕ್ಲಿಕ್ ಮಾಡಿ ತೋರಿಸಿದ್ದೀನಿ. ಈ ಒಂದು ಲಿವರಿಗೆ ಯಾವುದೇ ಥರದ ಪಾಸ್ವರ್ಡ್ ಇರೋದಿಲ್ಲ, ತುಂಬ ಈಸಿಯಾಗಿ ಡೌನ್ ಮಾಡ್ಬೋದು. ಶೇರ್ ಮೂಡ್ಸ್ ಮೂಲಕ ಇದನ್ನು ಕೊಟ್ಟಿದ್ದಾರೆ, ಆರಾಮಾಗಿ ಡೌನ್ ಆಗುತ್ತೆ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿದ್ರೆ ಲಿವರಿ ಕೂಡ ಡೌನ್ಲೋಡ್ ಆಗುತ್ತೆ. ಈಗ ನಿಮ್ಮ ಒಂದು ಫೋನಿನ ಜೆಡ್ ಆ್ಯಚರ್ ಆ್ಯಪನ್ನು ಓಪನ್ ಮಾಡಬೇಕಾಗುತ್ತೆ. ಓಕೆ, ನಾನು ಮುಂಚೆನೇ ಹೇಳಬೇಕಾಗಿತ್ತು. ಈ ಒಂದು 2 ಆ್ಯಪ್ ಇದ್ದರೆ, ಒಂದು ಗೇಮು, ಒಂದು ಜೆಡ್ ಆ್ಯಚರ್ ಆ್ಯಪ್ ಇದ್ದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ಒಂದು ಗೇಮನ್ನು ಪ್ಲೇ ಮಾಡ್ಬೋದು ಅಂತ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ರಿಂದ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ, ನಿಮ್ಮ ಒಂದು ಫೋನ್ನ ಜೆಡ್ ಆ್ಯಚರ್ ಆ್ಯಪನ್ನು ಓಪನ್ ಮಾಡಿ. ಈ ಒಂದು ಬಸ್ ಗೇಮು ಪ್ಲೇಸ್ಟೋರಲ್ಲೇ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪು ಕೂಡ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಓಕೆನಾ, ಈ ಆ್ಯಪನ್ನು ಓಪನ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಡೇಟಾ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ನಿಮ್ಮ ಸ್ಕ್ರೀನ್ ಹಿಂಗೆ ಟಚ್ ಮಾಡಿ. ಇಲ್ಲಿ ಅಂದರೆ ಈ ಒಂದು ಡೇಟಲ್ಲಿ ನೀವು ಯಾವ ಮೋಡನ್ನ ಡೌನ್ ಮಾಡಿರ್ತೀರ ಆ ಒಂದು ಫೈಲು ಲಾಸ್ಟಲ್ಲಿ ಬಂದಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ಲಿವರಿ ಇದೆ, ಇಲ್ಲಿ ಆ್ಯಚರ್ ಅಂತ ಐತಲ್ಲ ಫೈಲು, ಇದನ್ನು ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೊಸ ಫೈಲು ಆ್ಯಡ್ ಆಗಿರುತ್ತೆ. ಓಕೆನಾ, ಇದನ್ನು ಲಾಂಗ್ ಪ್ರೆಸ್ ಮಾಡಿ ಕಟ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ಬಸ್ ಸೀಡ್ ಮೇಲೆ ಕ್ಲಿಕ್ ಮಾಡಿ, ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ರೀನ್ ಕಲರ್ ಆಯ್ತಲ್ಲ ಈ ಒಂದು ಬಟನ್ನ ಕ್ಲಿಕ್ ಮಾಡಿ. ಈಗ ಒಂದು ಬಸ್ ಮೋಡ್ ಫೈಲು ನಿಮ್ಮ ಒಂದು ಗೇಮ್ನಲ್ಲಿ ಆ್ಯಡ್ ಆಗಿರುತ್ತೆ. ಓಕೆನಾ, ಈಗ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮನ್ನು ಓಪನ್ ಮಾಡಿ ಗೈಸ್. ಓಕೆ, ಬಸ್ ಗೇಮನ್ನು ಇಲ್ಲಿ ಓಪನ್ ಮಾಡಿ ಗೈಸ್. ಓಪನ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಬಸ್ ಗೇಮು ಓಪನ್ ಆಗ್ತಾ ಇದೆ. ಈ ಥರ ಬರುತ್ತೆ ಗೈಸ್. ಈ ಥರ ಬರಲ್ಲ, ಯಾವ ಥರ ಬರುತ್ತೆ ಗೊತ್ತಾ, ತೋರಿಸ್ತೀನಿ ತಡೀನಿ. ನಿಮಗೆ ಮೊದಲು ಬಸ್ ಗೇಮನ್ನು ಡೌನ್ಲೋಡ್ ಮಾಡಿರ್ತೀರಲ್ಲ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಮೊದಲು ನೀವು ಬಸ್ ಗೇಮನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಲೈಟಿಂಗ್ಸ್ ಯಾವ ಬರಲ್ಲ, ನಾನು ಲೈಟಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದಮೇಲೆ ಇಲ್ಲಿ ರೈಟ್ ಸೈಡ್ ಬಟನ್ ಕಾಣ್ತಿದೆ, ಇದನ್ನು ಕ್ಲಿಕ್ ಮಾಡಿ. ಎರಡರಲ್ಲಿ ಯಾವ್ದನ್ನಾರ ಕ್ಲಿಕ್ ಮಾಡಿ ಗೈಸ್. ನಾನು ರೈಟ್ ಸೈಡ್ ಬಟನ್ನೇ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಒಂದು ಮೋಡು ಡೌನ್ ಮಾಡಿದ್ದೀರಲ್ಲ ಆ್ಯಡ್ ಆಗಿದೆ ನೋಡ್ತಿರ್ಬೋದು. ಯೂಸ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ಈಗ ಲಿವರಿನ ಆ್ಯಡ್ ಮಾಡಿದೆ ಯಾವ ರೀತಿ ಅಂತ ತೋರಿಸ್ಕೊಳ್ತೀನಿ ಬನ್ನಿ. ಇಲ್ಲಿ 3ನೇ ಬಟನ್ ಕಾಣ್ತಿದೆ, ಇದನ್ನು ಕ್ಲಿಕ್ ಮಾಡಿ. ಬ್ರೌಸರ್ ಲಿವರಿ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲಿವರಿದು ಫೈಲ್ ಆ್ಯಡ್ ಆಗಿರುತ್ತೆ ನೋಡ್ತಿರ್ಬೋದು, ಇದನ್ನು ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ಪ್ಲೇ ಮೇಲೆ ಕ್ಲಿಕ್ ಮಾಡಿ ಗೈಸ್. ನಿಮ್ಮ ಹತ್ರ ಕಾಸಿದ್ರೆ ಯೂಸ್ ಮನಿ ಮೇಲೆ ಕ್ಲಿಕ್ ಮಾಡಿ, 15,000 ಕೊಡಿ. ಕಾಸಿಲ್ವಾ ಫ್ರೀ ಮೇಲೆ ಕ್ಲಿಕ್ ಮಾಡಿ ಅಡ್ವರ್ಟೈಸ್ಮೆಂಟ್ನ ನೋಡಬೇಕಾಗುತ್ತೆ. ನಾನೀಗ ಫ್ರೀ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್. ಓಕೆ, ನಾನು ಆ್ಯಡ್ಸ್ ನೋಡ್ತಿರ್ಬೋದು. ಆ್ಯಡ್ಸ್ ನೋಡಿದ್ಮೇಲೆ ಇಲ್ಲಿ ನೀಲಿ ಕಲರ್ ಕಾಣ್ತಾ ಇದೆಯಲ್ಲ ಬಟನ್, ಇದನ್ನು ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಗೈಸ್, ನನ್ನ ಫೋನು ಹಂಗೆ ನೋಡಿ. ಈಗ ಲಿವರಿ ಕೂಡ ಆ್ಯಡ್ ಆಗಿದೆ, ಬಸ್ ಮೋಡ್ ಕೂಡ ಆ್ಯಡ್ ಆಗಿದೆ. ಓಕೆ ಗೈಸ್, ಇದಾಯ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಗೈಸ್, ಶೇರ್ ಮಾಡಬೇಕು ಅಂತ. ಲೈಕು ಶೇರು ಕಮೆಂಟ್ ಮಾಡಿ. ಓಕೆ, ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಬೈ ಗೈಸ್. ಓಕೆ, ಮಿಸ್ಸಾಗಿ ಏನೋ ಒಂದು ಕ್ಲಿಕ್ ಮಾಡಿದೆ, ಪ್ಲೇಸ್ಟೋರ್ಗೆ ಬಂದಿದೆ, ಬಿಟ್ಟಾಕಿ. ಓಕೆ, ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.